ಬ್ರೋ, ಈ ಜನರೇಷನ್ ಅಲ್ಲಿ ಪ್ರೀತಿಸಿದ ಹುಡುಗಿ ಬಿಟ್ಟು ಹೋಗ್ಬಿಟ್ಲು ಅಂತ, ಪ್ರಾಣ ಬಿಟ್ಟ ಹುಡುಗ ಅಂತ ಯಾವ್ದೋ ಒಂದು ನ್ಯೂಸ್ ಬರ್ತಾನೆ ಇರುತ್ತೆ ಪ್ರತಿದಿನನು. ಸೊ ಇನ್ ಕೇಸ್ ಏನಾದ್ರೂ ನೀವು ಒಂದು ಲವ್ ಫೇಲ್ಯೂರ್ ಹುಡುಗ ಆಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನಿಮ್ಗೋಸ್ಕರನೇ ಮಾಡ್ತಿರೋದು. ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನನ್ನ ಲೈಫಲ್ಲಿ ಎರಡನೇ ತಾಯಿ ಸಿಕ್ಕಿದ್ಲು ಅಂತ, ಪ್ರೀತಿ ಮಾಡಿದ ಹುಡುಗಿ ಬಿಟ್ಟೋದ್ಲು ಅಂತ ಯಾವ್ದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೀನ್ ಗೊಳೋ ಅಂತ ಅಳ್ತಾ ಇದ್ರೆ, ಅವಳು ಅವಳ ಫ್ರೆಂಡ್ಸ್ ಜೊತೆ ಇದನ್ನೆಲ್ಲ ಮರ್ತ್ಬಿಟ್ಟು ಪಾನಿಪುರಿ ತಿಂದು ಮನೆಗೆ ಹೋಗ್ತಾ ಇದ್ದಾಳೆ ಬ್ರೋ. ಪ್ರತಿಯೊಬ್ಬರ ಲೈಫಲ್ಲಿ ಫೇಲ್ಯೂರ್ ಅನ್ನೋದು ಪಾಠ ಕಳಿಸ್ಬೇಕೆ ವಿನಃ ಅದೇ ಫೇಲ್ಯೂರ್ ಇಂದ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಒಂದು ನೆಪ ಆಗ್ಬಾರ್ದು ಬ್ರೋ. ಯಾರಿಗ್ ಗೊತ್ತು ಬಿಟ್ಟೋದ್ ಹುಡುಗಿ ಮತ್ತೆ ಬರ್ತಾಳೋ ಏನೋ. ಹೌದು, ನಿಜ, ಫೇಲ್ಯೂರ್ ಆಗಿದ ತಕ್ಷಣ ಅವ್ನಿಗೆ ನೋವು ಆಗೇ ಆಗುತ್ತೆ, ಯಾಕಂದ್ರೆ ನಾವೆಲ್ಲ ಮನುಷ್ಯರೇ. ಬಟ್ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಬ್ರೋ, ನಿಮ್ಮ ತಾಯಿ ನಿನ್ಗೆ ಜನ್ಮ ಕೊಟ್ಟಾಗ ಆದ ನೋವಿಗಿಂತ ನಿನ್ನ ಲವ್ ಫೇಲ್ಯೂರ್ ನೋವೇನಿದೆ ತುಂಬಾನೇ ಕಮ್ಮಿನೇ. ಜೀವನದಲ್ಲಿ ಯಾವತ್ತೂ ತಾಳ್ಮೆ ಅನ್ನೋದನ್ನ ಕಳ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಯಾವನಿಗೆ ಗೊತ್ತು ಭಗವಂತ ಏನೇನು ಬರ್ದಿರ್ತಾನೆ ಅಂತ. ಬಟ್ ಕ್ಲಿಯರ್ಲಿ ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ದಯವಿಟ್ಟು ಸೂಸೈಡ್ ಅನ್ನೋದನ್ನ ಯಾವತ್ತೂ ಯೋಚನೆನೂ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸೂಸೈಡ್ ಈಸ್ ನಾಟ್ ಎ ಸೊಲ್ಯೂಷನ್ ಫಾರ್ ಯುವರ್ ಬ್ರೇಕಪ್ ಬ್ರೋ.